ಹಾಕ್ಬಿಡಿ ಮನೇಲಿರೋರೆಲ್ಲ ಓಡ್ ಬರ್ತಾರೆ ಅಷ್ಟೇ ಕ್ಯಾಂಡಿಡೇಟ್ ಮೀಸಲಾತಿ ವಿಚಾರವಾಗಿ ನಾಮಮೋಹನ್ ದಾಸ್ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದೆ. ಆ ಸರ್ಕಾರಕ್ಕೆ ಸಲ್ಲಿಸಿರುವಂತಹ ವರದಿ ಅವೈಜ್ಞಾನಿಕವಾಗಿದ್ದು ಮತ್ತು ಅಸಂವಿಧಾನಿಕವಾಗಿರುವುದರಿಂದ ಅದನ್ನು ರದ್ದುಪಡಿಸಬೇಕು ಅಂತೇಳಿ ನಮ್ಮ ಒಕ್ಕೂಟ ಮತ್ತು ನಾವು ವೈಯಕ್ತಿಕವಾಗಿ ಕೇಳ್ತಾರೆ. ಇನ್ನೊಂದು ಮೊನ್ನೆ ನಡೆದಂತಹ ಏನು ಗಲಾಟಿನಲ್ಲಿ ನಮ್ಮ ಸಮುದಾಯದ ನಾಯಕರುಗಳಿಗೆ, ಮಂತ್ರಿಗಳಿಗೆ, MLAಗಳಿಗೆ ಯಾರೇ ಆಗಿದ್ರು ಕೂಡ ಅದು ಕಾನೂನುಬದ್ಧವಾಗಿ ಹೋರಾಟ ಮಾಡಿ, ಶಾಂತಿಯುತ ಹೋರಾಟ ಮಾಡಿ ಮತ್ತು ಅಲ್ಲಿ ಚಪ್ಪಲಿ ಹೊಡೆದನ್ನು ದಯಮಾಡಿ ನಾವು ಮತ್ತು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರೋದನ್ನು ನಾವು ಅದನ್ನು ಕ್ಷಮೆ ಕೇಳ್ತಾ ಇದ್ದೀವಿ. ಮಾದೇವಪ್ಪರು ವಿಶೇಷವಾಗಿ ಅವರಿಗೆ ನಾವು ಕ್ಷಮೆಯನ್ನು ಕೇಳ್ತೀವಿ. ಮತ್ತು ನಾಗಮೋಹನ್ ದಾಸು ಎಂಪರಿಕಲ್ ಡಾಟಾ ಮಾಡಿ ಹೇಳಿದರು ಸುಪ್ರೀಂ ಕೋರ್ಟು. ಅದನ್ನು ವೈಜ್ಞಾನಿಕ ದತ್ತಾಂಶವನ್ನು ಸಂಗ್ರಹಿಸಿ ಅದನ್ನು ನ್ಯಾಯ ತಪ್ಪಿಸ್ಕೊಡಿ ಅಂತ ಹೇಳಿದ್ರು. ಇವರು ನಾಗಮೋಹನ್ ದಾಸ್ 3 ವರ್ಗ ಮಾಡಿದ್ದಾರೆ. 3 ವರ್ಗ ಮಾಡೋಕ್ಕೆ ಬರದೇ ಇಲ್ಲ. ನಾವು ವಲಯ ಮತ್ತು ಮಾರ್ಗಗಳ ಅಸ್ಪೃಶ್ಯ ಜಾತಿಗಳು ಮತ್ತು ಸ್ಪರ್ಶ ಜಾತಿಗಳನ್ನು ಸೇರಿಸಿದ್ದಾರೆ. ಈ ಸ್ಪರ್ಶ ಜಾತಿಯವರು ಈ ಏನು ಅಸ್ಪೃಶ್ಯ ಜಾತಿ ಪಟ್ಟಿ ಬರಂಗಿಲ್ಲ, ಬರೋದಿಲ್ಲ. ಈ ಪ್ರವರ್ಗ ABC ಅಂತಿದೆಯಲ್ಲ, ಆ ಪ್ರವರ್ಗ ABC ನಲ್ಲಿ ಬಿನವರಿಗೆ ಮತ್ತು ಬಿನವರಿಗೆ ಯಾವ ಕಾರಣಕ್ಕೂ 1 ಪೋಸ್ಟ್ 2 ಪೋಸ್ಟ್ ಕಾಲ್ ಮಾಡಿದ್ರೆ ಯಾವ ಕಾರಣಕ್ಕೂ ಅದನ್ನು ಸಿಗಲ್ಲ. ಹಾಗಾಗಿ ಆ ವರ್ಗನ ರದ್ದುಪಡಿಸಬೇಕು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು 25/3 ಏನು ಈ ವಿಚಾರವಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ನನ್ನ ಸಮುದಾಯ ರಾಜ್ಯಾದ್ಯಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆ ಹೋರಾಟದಿಂದ ಎಲ್ಲಾ ದಲಿತ ಸಮುದಾಯದ ಪ್ರತಿಯೊಂದು ಮನೆಯವರು ಕೂಡ ಸ್ವಇಚ್ಛೆಯಿಂದ ಭಾಗವಹಿಸಿ ಈ ಐತಿಹಾಸಿಕವಾದಂತಹ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಪ್ರತಿಭಟನೆ ನಮ್ಮ ಬಳಿ ನಾವು ಉಳಿಬೇಕು, ಅಳಿಬೇಕು ಅಂತಂದ್ರೆ ಎರಡು ನಮ್ಮ ಹತ್ರ ಇದೆ. ಹಾಗಾಗಿ ನಾವು ಬದುಕಬೇಕು, ನಮ್ಮ ಸಮುದಾಯ ಉಳಿಬೇಕು. ದಯಮಾಡಿ ಎಲ್ಲರೂ ಕೂಡ ಹೊರಗಡೆ ಒಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ.